ರಾಜಶ್ರೀ ನಾಲ್ವಾಡೆ ಕೃಷ್ಣರಾಜ ಒಡೆಯರ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಈ 23-24ರಲ್ಲಿ SLC ಪಾಸ್ ಆಗಿದ್ದಂತ ಶಾರದಾ ಅನ್ನೋ ಬಾಲಕಿಯ ಆಕೆಯನ್ನು ನಾವು ಭೇಟಿ ಮಾಡಲು ನಾವೆಲ್ಲ ತಂಡದ ವತಿಯಿಂದ ಮುಂದಾಗಿದ್ದೀವಿ. ಹಾಗೂ ಆಕೆಯನ್ನು ಮುಂದೆ ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲರೂ ಒಂದು ಚಿಕ್ಕ ಸಹಾಯವನ್ನು ಮಾಡಲಿಕ್ಕೆ ತಂಡದ ವತಿಯಿಂದ ಆಕೆ ಮನೆಯನ್ನು ಭೇಟಿ ಮಾಡಲು ಮುಂದಾಗಿದ್ದೀವಿ. SSLC ಪಾಸ್ ಆಗಿದ್ದಂತ ಶಾರದಾ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಚಿಕ್ಕ ಸಹಾಯವನ್ನು ಮಾಡುತ್ತಿದ್ದೇವೆ. ಮಾಡಲು ಬಂದಿದ್ದೇವೆ. ಆಕೆ ಎಲ್ಲಿದ್ದಾರೋ ನೋಡ್ಬೇಕು ನಾವು. ನಮಸ್ಕಾರ ಶಾರದಾ, ನಮಸ್ಕಾರ. ಚೆನ್ನಾಗಿದ್ರಮ್ಮ? ನಮಸ್ಕಾರ ನಮಸ್ಕಾರ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನಾವು ಹೇಳ್ದಂಗೆ ಶಾರದಾ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಹಾಗೂ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರು ಸೇರಿ ಆಕೆಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕ ಸಹಾಯವನ್ನು ಮಾಡಲು ನಾವು ಬಂದಿದ್ದೀವಿ. ಆಕೆ ತಾಯಿನ ಮಾತಾಡಿಸ್ತಾ ಇದ್ದೀವಿ. ಅಮ್ಮ, ನಿಮ್ಮ ಹೆಸರು? ರೂಪಮ್ಮ ಅಂತ. ಎಷ್ಟು ಜನ ಮಕ್ಕಳು ನಿಮ್ಗೆ? 3. ಶಾರದಾ ಅವರು ಯಾವ ಮೊದಲನೇವರ? ದೊಡ್ಡವರು ಎಲ್ರಿಗಿಂತ? 2ನೇವರು. ಇನ್ನೊಂದು ಮಗಳು ಹೆಸರು? ನೀವು ದೊಡ್ಡವರು, ಶಾರದಾ ಅವರು ಚಿಕ್ಕವರು. ಇನ್ನು 3 ಈಕೆ? ನಾವು ನಮ್ಮ ಸಂಸ್ಥೆ ಪರವಾಗಿ ನೀವು ತಗೊಂಡಿರೋ ಅಂಕೆಯನ್ನು ನಾವು ನೋಡಿ ತುಂಬಾ ಸಂತೋಷ ಆಯ್ತಮ್ಮ. ಎಲ್ಲ ಸದಸ್ಯರು ಸೇರಿ ನಾವೆಲ್ಲ ಒಂದಾಗಿ ಚಿಕ್ಕ ಸಹಾಯ, ಅದು ವಿಶೇಷವಾಗಿ ರಾಜಶ್ರೀ ನಾಲ್ವಾಡೆ ಕೃಷ್ಣರಾಜ ಒಡೆಯರ್ ಫೌಂಡೇಶನ್ ವತಿಯಿಂದ ನಾವು ಸದಸ್ಯರೆಲ್ಲ ಒಂದಾಗಿ ನಿಮ್ ಚಿಕ್ಕ ಸಹಾಯ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಇತ್ತು. ಆ ಒಂದು 10-15 ದಿವಸಗಳಿಂದ ನಾವು ಮಾತಾಡ್ಕೊಂಡು ಒಂದಾಗಿ ಬನ್ನಿ 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 ಹೌದು. ನನ್ನ ಹೆಸರು ಶಾರದಾ. ನಾನು ಸರ್ಕಾರಿ ತೆಲುಗು ಪ್ರೌಢಶಾಲೆಯಲ್ಲಿ ಓದಿದ್ದೀನಿ. ನಾನು 10ನೇ ತರಗತಿಯಲ್ಲಿ ಶೇಕಡ 75% ಹೊಂದಿದ್ದರಿಂದ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಇಂದ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದಗಳು.